ಎಸ್ಪಿ ಕಾನ್ಸ್ಟೇಬಲ್ ರವಿ ವಿರುದ್ಧ ಆರೋಪ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಸತ್ತಬೆನ್ನೂರು ಪೊಲೀಸ್ ಠಾಣೆಯ ಪಿಎಸ್ಐ ಕಾನ್ಸ್ಟೇಬಲ್ ರವಿಕುಮಾರ್ ಪ್ರತಿನಿತ್ಯ ನನ್ನ ಟೀ ಅಂಗಡಿಗೆ ರವಿಕುಮಾರ್ ಬಂದು ಮಾನಸಿಕ ಹಿಂಸೆ ನೀಡುತ್ತಾರೆ. ಅಂಗಡಿಯಲ್ಲಿದ್ದ 16,000 ರೂಪಾಯಿ ತೆಗೆದುಕೊಂಡು ಹೋಗಿದ್ದಾರೆ. ಇದರಿಂದ ನನಗೆ ಮಾನಸಿಕ ಹಿಂಸೆ ಆಗುತ್ತದೆ. ನಾನು ಹೇಳಿದ ಹಾಗೆ ಕೇಳಬೇಕು ಎಂದು ಹೆದರಿಸುವುದು ಮಾಡುತ್ತಾರೆ. ನನಗೆ ಗಂಡ ಮತ್ತು ಮಕ್ಕಳು ಇಲ್ಲ. ಆದ್ದರಿಂದ ನಾನು ಈ ಹಿಂಸೆಯನ್ನ ತಡೆಯಲಾರದೆ ಆತ್ಮಹತ್ಯೆ ಮಾಡಿಕೊಳ್ಳುವ ನಿರ್ಧಾರಕ್ಕೆ ಬಂದಿದ್ದೇನೆ. ನನ್ನ ಸಾವಿಗೆ ಎಸ್ಪಿ ಕಾನ್ಸ್ಟೇಬಲ್ ರವಿಕುಮಾರ್ ಕಾರಣ ಎಂದು ವಾಹಿನಿಯ ಮೂಲಕ ಹೇಳಿದ್ದರು. ಅರುಣ್ ಕುಮಾರ್ ಕುಳೇನೂರು, NKS TV4 ನ್ಯೂಸ್, ಚನ್ನಗಿರಿ. ನಾನು ಇಲ್ಲಿ ಟೀ ಅಂಗಡಿ ಮಾಡ್ತಾ ಇದ್ದೀನಿ. ಇದೇ ನನ್ನ ಟೀ ಅಂಗಡಿ. ಈ ಟೀ ಅಂಗಡಿ ಬಂದು ಪ್ರತಿ ದಿವಸನೂ ನೀನು ಏನು ಮಾಡ್ತೀಯ, ಇಲ್ಲಿ ಏನು ಮಾಡ್ತೀಯ, ಏನು ಬಿಡ್ತೀಯ ಅಂತ ಪ್ರತಿನಿತ್ಯನೂ ಟಾರ್ಚರ್ ಕೊಡ್ತಾರೆ SB ಕಾನ್ಸ್ಟೇಬಲ್ ರವಿ ಸರ್ ಅವರು. ನನಗೆ ಆ ಟಾರ್ಚರ್ ತಡ್ಕೊಳಕ್ಕಾಗ್ತಾ ಇಲ್ಲ. ನನಗೆ ನ್ಯಾಯ ಕೊಡಿಸ್ಬೇಕು. ನನಗೆ ಗಂಡು ಮಕ್ಕಳಿಲ್ಲ, ಗಂಡ ಇಲ್ಲ. ನಾನು ಇದೇ ಒಂದ್ರ ದುಡ್ಕೊಂಡು ತಿಂತಿರೋದು. ಇದ್ರಾಗ ದುಡಿಮೆ ಮಾಡೋಕ್ಕೆ ಬಿಡ್ಲಿಲ್ದಂಗೆ ನನಗೆ ಭಾಳ ಟಾರ್ಚರ್ ಕೊಡ್ತಿದ್ದಾರೆ. ನಾನು ಆತ್ಮಹತ್ಯೆಗೂ ಪ್ರಯತ್ನ ಪಡ್ಬೇಕು, ಆ ಥರ ಮಾಡ್ತಿದ್ದಾರೆ. ನನ್ನನ್ನು ಬದುಕಕ್ಕೆ ಬಿಡ್ತಾ ಇಲ್ಲ. ನನ್ನ ಈಗ 6 ತಿಂಗಳಿಂದನೂ ಒಂದೊಂದು ಮಾತಲ್ಲ, ಒಂದೊಂದು ಕತೆ ಅಲ್ಲ. ಈ ಮೊನ್ನೆ ದಿವಸ ಒಳಗೆ ಬಂದು 16,000 ರೂಪಾಯಿ ಕ್ಯಾಶ್ನ 16,000 ರೂಪಾಯಿ ತಗೊಂಡು ಹೋಗಿ 2 ದಿವಸ ಓಡಾಡಿದ್ರು ಕೊಡ್ಲಿಲ್ದಂಗೆ ನಾನು ತಗೊಂಡೇ ಬಂದಿಲ್ಲ ಅಂತ ಹೇಳ್ತಿರೋದು. ನಾನು ಯಾರನ್ನ ಕೇಳಬೇಕು? ನನಗೆ ನ್ಯಾಯ ಕೊಡಿಸ್ರಿ. ಅವರು ಟಾರ್ಚರ್ ಕಡಿಮೆ ಮಾಡಿದ್ರಿ. ಅವ್ರನ್ನ ಈ ಊರಾಗೆ ಇರ್ಲಿಲ್ದಂಗೆ ಅವ್ರು ತೆಗಿಬೇಕು. ಈ ಊರಾಗ ಅವ್ರು ಬೇಡವೇ ಬೇಡ ನಮಗೆ. ನಾನು ಇಷ್ಟು ದಿವಸನೂ ಸುಧಾರಿಸ್ಕೊಂಡು ಬಿಡು ಹೋಗ್ಲಿ ಅಂತ ಸುಮ್ಮನದೀನಿ. ಇನ್ಮೇಲೆ ನಾನು ಸುಧಾರಿಸ್ಕೊಳಲ್ಲ. ನಾನು ಆತ್ಮಹತ್ಯೆ ಮಾಡ್ಕೊಂತೀನಿ. ನಾನು ಆತ್ಮಹತ್ಯೆ ಮಾಡ್ಕೊಳೋದಕ್ಕಿಂತ ಮುಂಚೆನ ನನ್ನಂಗೆ ಇನ್ನೊಬ್ರಿಗೆ ಯಾರಿಗೂ ಆಗ್ಲಿದ್ದಂಗೆ ನನಗೆ ನ್ಯಾಯ ಕೊಡಿಸ್ರಿ. ಅದೇ ಏನು ಮಾಡ್ತೀಯ ಇಲ್ಲಿ? ಹೇಗೆ ಮಾಡ್ತೀಯ? ನಾನು ಎಷ್ಟು ಏನು ನೀನು ಕೇಳಿದ್ರು ನಾನು ಇದಕ್ಕೆ ಸ್ಪಂದಿಸ್ತಿಲ್ಲಲ್ಲ. ನೀನು ಈ ದುಡಿಮೆ ನೀನು ಯಾಕೆ ಮಾಡ್ತೀನಿ? ನಾನು ಸಾಕ್ತೀನಿ ನಿನ್ನ. ನನ್ನ ಮಾತು ಕೇಳಿ. ನೀನು ಈ ಥರ ಎಲ್ಲ ಟಾರ್ಚರ್ ಕೊಡ್ತಾರೆ ಸರ್. ನನಗೆಲ್ಲ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ನಾ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಇವತ್ತೇ ಕೊಟ್ಟಿರೋದು. ಅದು ನಾನು ಈ ಟಾರ್ಚರ್ ತಡ್ಕೊಳಕ್ಕಾಗ್ಲಿದ್ದಂಗೆ ನಮ್ಮ ಗ್ರಾಮದ ಜನಕ್ಕೆಲ್ಲ ತಿಳಿಸಿ ನಾನು ನಿರ್ಧಾರ ತಗೋಬೇಕು, ಸಾಯ ನಿರ್ಧಾರ ಅಂತಂದು ಇವತ್ತೆಲ್ಲ ತೀರ್ಮಾನ ಮಾಡಿರೋದು ಸರ್. ಅದು ಏನು ಮಾಡ್ತೀರಿ, ಏನು ಬಿಡ್ತೀರಿ, ಅವ್ರು ಮಾತ್ರ ಈ ಊರಾಗ ಇರಂಗಿಲ್ಲ. ಹೌದು, ASI ಕೈ ಕೊಟ್ಟಿವಿ ಸರ್, ವಂಕರ್ ಸರ್. ಅದೇ ಮೇಡಮ್ ಅವ್ರು ಬರಲಿ, ನಾವು ಅದನ್ನ ಕೊಟ್ಟು ಇದನ್ನ ಕೊಡ್ರಿ ಅಂತ ಕೇಳಿದ್ವಿ. ಇಲ್ಲ, ಅದು ಸಾಯಂಕಾಲ ಬರ್ತಾರೆ ಅವ್ರು ಮೇಡಮ್ ಅವರು. ನಾನು ಸಾಯಂಕಾಲನೇ ಕೊಡೋದು ಅಂತೇಳಿ ಅವ್ರು ಹಂಗೆ ಕಳಿಸಿದ್ರು. ನಾನು ಹಂಗೆ ಬಂದೆ. ನೈಟೆಲ್ಲ 12 ಗಂಟೆವರೆಗೂ ನಾನು ಓಪನ್ ಆಗಿ ಇಟ್ಕೊಂಡಿರ್ತೀನಿ. ಆ ನೈಟೆಲ್ಲ ಬಂದು ಅದೇ ಥರ ತೊಂದರೆ ಕೊಡೋದು. ಎಷ್ಟು ದಿವಸ ಅಂತ ಅವ್ರೊಬ್ಬರೇ ಬರೋದು. ಯಾರು ಬಂದ್ರು ಯಾರು ಏನು ಮಾತಾಡಲ್ಲ. ಅವ್ರು ಟಾರ್ಚರ್ ಕೊಡೋದು ಅವ್ರೊಬ್ಬರೇ. ಯಾವಾಗ ಬಂದ್ರೂ ಟಾರ್ಚರ್ ಕೊಡೋದು ಅವ್ರೊಬ್ಬರೇ. ನನಗೆಲ್ಲ ಆ ಟಾರ್ಚರ್ ತಡ್ಕೊಳಕ್ ಆಗ್ತಾ ಇಲ್ಲ. ನಮಸ್ಕಾರ. ನಾನು ಸಂತೆಬೆನ್ನೂರು ಗ್ರಾಮದ ಗೀತಮ್ಮ. ನಾನು ಏಕೆ ಕಾಲುವೆನಾಗೆ ಒಂದು ಟೀ ಅಂಗಡಿ ಮಾಡ್ಕೊಂಡೀನಿ. ಅಲ್ಲಿ ನನಗೆ ವ್ಯಾಪಾರ ಮಾಡೋಕ್ಕೆ ಬಿಡಲಿಲ್ದಂಗೆ ದಿನನಿತ್ಯನೂ ಈಗ 6 ತಿಂಗಳಿಂದ ದಿನನಿತ್ಯನೂ ನನಗೆ ಭಾರಿ ಟಾರ್ಚರ್ ಮಾಡ್ತಿರೋದು. ನಾನು ವ್ಯಾಪಾರ ಮಾಡೋಕ್ಕೆ ಬಿಡಲ್ಲ. ನೀನು ಹಂಗೆ, ನೀನು ಹಿಂಗೆ ಅಂತೇಳಿ ಭಾರಿ ಕಿರುಕುಳ ಕೊಡೋದ್ರಿಂದ ನನಗೆ ಇದನ್ನ ಸಹಿಸ್ಕೊಳಕ್ಕೆ ಆಗ್ತಾಯಿಲ್ಲ. ನಾನು ಬದುಕಲೇಬಾರ್ದು ಅನ್ನೋ ತೀರ್ಮಾನ ಮಾಡ್ಕೊಂಡೀನಿ. ನನ್ನ ಬಂದು ಹಗಲಲ್ಲ ರವಿನೇ ಬರೋದು ಹಗಲಲ್ಲ ನನ್ನ ಹತ್ರನ. ನಾನು ಎಷ್ಟು ಪ್ರಯತ್ನ ಮಾಡಿದ್ರು ನೀನೇನು ಮಾಡ್ತಾಯಿಲ್ಲ, ನೀನೇನು ರೆಸ್ಪಾನ್ಸ್ ಮಾಡ್ತಾಯಿಲ್ಲ ನನಗೆ ಅಂತ ಬಂದು ಟಾರ್ಚರ್ ಮಾಡ್ತದಾನೆ. ನನಗೆ ಆ ಟಾರ್ಚರ್ ತಡ್ಕೊಳಕ್ಕೆ ಆಗ್ತಾಯಿಲ್ಲ. ನನ್ನ ಅಂಗಡಿನೇ ನುಗ್ಗಿ 16,000 ರೂಪಾಯಿ ಕ್ಯಾಶ್ ತಗೊಂಡು ಕ್ಯಾಶ್ನ ಕೈ ಹಾಕಿ ನನ್ನ ಎದೆ ಹಿಡಿದು ದೊಬ್ಬಾಡಿ ನನಗೆ ಇಲ್ಲೂ ಸಲದ್ದೆಲ್ಲ ಮಾತಾಡಿ ನನ್ನ ಬದುಕೋಕ್ಕೆ ನನಗೆ ಅರ್ಹತೆ ಇಲ್ಲ ಅನ್ನೋ ಮಟ್ಟಕ್ಕೆ ಮಾಡ್ತದನ್ನೇ. ನನಗೆ ಇದನ್ನು ತಡ್ಕೊಳಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ನಾನು ಸಾಯ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಮ್ಮ ಗ್ರಾಮದ ಎಲ್ಲ ಜನಗಳಿಗೂ ಹೇಳಿ ನನಗೆ ಗಂಡು ಮಕ್ಕಳಿಲ್ಲ, ಗಂಡನೂ ಇಲ್ಲ, ನನ್ನನ್ನು ಕುಡ್ಕೊಂಡು ತಿನ್ನಕ್ಕೆ ಬಿಡ್ತಾ ಇಲ್ಲ. ಅದನ್ನು ಟಾರ್ಚರ್ ಮಾಡ್ತಾನೆ. ನನಗೆ ನ್ಯಾಯ ಒದಗಿಸ್ಕೊಡ್ರಿ. ನಾನು ಇವರಿಗೆಲ್ಲರಿಗೂ ತಿಳಿಸಿ ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡಿದ್ದೀನಿ. ಈಗ ನ್ಯಾಯ ಒದಗಿಸ್ಕೊಡ್ತೀನಿ ಅಂತ ನಮ್ಮಲ್ಲಿ ಕಳಕಳಿಗೆ ಪ್ರಾರ್ಥನೆ. ಯಾರು SP ಮೇಡಮ್ ಕಳಿಸ್ಬೇಕು? SP ಕಳಿಸ್ರಿ. ರವಿನೇ ಈ ಥರ ನನಗೆ ಟಾರ್ಚರ್ ಮಾಡ್ತಿರೋದು. ರವಿ ಏನಾಗಿದೆ ನಮ್ಮಲ್ಲಿ? ಸಬ್ ಇನ್ಸ್ಪೆಕ್ಟ್ರು, SP ತೆಳಗಿದ್ರೆ ಸಬ್ ಇನ್ಸ್ಪೆಕ್ಟರ್, SP ಕಾನ್ಸ್ಟೇಬಲ್ ಸರ್. ಇವರಿಗೆ ಮುಂದಿನ ಕ್ರಮಕ್ಕಾಗಿ ಪ್ರತಿಭಟನೆ ಮಾಡ್ತೇನಮ್ಮ? ಮಾಡ್ತೀನಿ ಸರ್. ಇನ್ನೊಂದ್ಸಲ ನಿಮ್ಮ ತಂಟೆಗೆ ಬರಬಾರ್ದು. ಆ ಥರ ನನಗೆ ನ್ಯಾಯ ಒದಗಿಸ್ಕೊಡ್ರಿ. ಎಷ್ಟು ದಿವಸದಿಂದ ಬಂದು ನಿಮ್ಗೆ ಟಾರ್ಚರ್ ಮಾಡ್ತಾರೆ? ತಿಂಗಳಿಂದನೂ
6 ತಿಂಗಳು ತಿಂಗಳಿಂದನೂ ನನಗೆ ದುಡಿಯೋಕ್ಕೆ ಬಿಡ್ತಾ ಇಲ್ಲ. ಏನು ಉದ್ದೇಶ ಇಟ್ಕೊಂಡ್ ಬರ್ತಿದ್ದಾನಮ್ಮ? ಅದೇ ಉದ್ದೇಶ. ನೀನು ನಾನು ಎಷ್ಟಕ್ಕೆ ಕರೆದ್ರೂ ಬರಲ್ಲಲ್ಲ, ನೀನು ನನ್ನ ಮಾತು ಕೇಳಲ್ಲಲ್ಲ, ನೀನು ನನಗೆ ಸ್ಪಂದಿಸ್ತಿಲ್ಲಲ್ಲ, ನಾನು ಸಾಕ್ತೀನಿ ನಿನ್ನ ಯಾಕೆ ಕೆಲಸ ಮಾಡ್ತೀಯ? ಇದು ಸಂತೆಬೆನ್ನೂರು ಪೊಲೀಸ್ ಠಾಣೆಯ SP ಕಾನ್ಸ್ಟೇಬಲ್ ಆಗಿರತಕ್ಕಂಥ ರವಿ ಅವರ ವಿಕೃತ ಮೆರೆದಿರ್ತಾರೆ. ಈ ಹೆಣ್ಮಗಳ ಮೇಲೆ ವಿಕೃತ ಮೆರೆದಿರ್ತಾನೆ. ಇವರಿಗೆ ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಬೇಕಾಗಿ ಮೊನ್ನೆ SP ಮೇಡಮ್ ಅವರಿಗೆ ಗೀತಮ್ಮ ಅನ್ನೋರು ಕೇಳ್ಕೊಳ್ತಾ ಇದ್ದಾರೆ. ಮತ್ತೇನಾರಿದ್ರೆ ಮಾತಾಡ್ತೇನಮ್ಮ? ನನಗೆ ದುಡಿಯೋಕ್ಕೆ, ನನಗೆ ಬದುಕೋಕ್ಕೆ ಅರ್ಹತೆ ಇಲ್ಲ ಅನ್ನೋದು ಮಟ್ಟಕ್ಕೆ ಮಾಡಿದ್ದಾನೆ. ಅದನ್ನಷ್ಟು ನನಗೆ ನಾನು ಬದುಕಬೇಕು, ನನ್ನ ಜೀವನ ಮಾಡಬೇಕು, ನನ್ನ ಮಕ್ಕಳದಾರೆ, ನನ್ನ ಮೊಮ್ಮಕ್ಕಳದಾರೆ, ನಾನು ಅವರೆಲ್ಲರ ಜೊತೆಗೆ ಇರೋಕ್ಕೆ ನನಗೆ ಅವಕಾಶ ಮಾಡಿಕೊಡ್ರಿ.